ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ ಯುವನಿಧಿ ಸ್ಟೂಡೆಂಟ್ ಇದ್ದೀರಾ ಅವರೆಲ್ಲ ವಿಡಿಯೋನ ನೋಡ್ಲೇಬೇಕಾಗಿರೋಂಥ ವಿಡಿಯೋ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಯುವನಿಧಿ ಸ್ಟೂಡೆಂಟ್ ಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಮತ್ತೆ ನಿಮ್ದೆಲ್ಲ ಕ್ವಶನ್ ಗಳಿಗೆ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಏನಪ್ಪಾ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದಿರಾ, ತುಂಬಾನೇ ಪ್ರಾಬ್ಲಮ್ಸ್ ಇದೆ, ಸೆಲ್ಫಿಕೇಶನ್ ಕೊಡಕ್ ಆಗ್ತಿಲ್ಲ, ಅದು ಇದು ಅಂತ ತುಂಬಾ ಜನ ಕಮೆಂಟ್ ಮಾಡಿದಿರಾ. ಕಮೆಂಟ್ ಮೇಲೆ ನಾನು ಇವತ್ತು ನಿಮ್ಗೆ ಯಾವ ತರ ಪ್ರಾಬ್ಲಮ್ ಇದ್ರೆ ಏನ್ ಸೊಲ್ಯೂಷನ್ ಇರುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಮತ್ತೆ ನೀವು ಯಾರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿದೆ, ಯಾವ ಜಿಲ್ಲೆಗೆ ಹಣ ಬಂದಿದೆ, ಮತ್ತೆ ನಿಮ್ಗೆ ಯಾವಾಗ ಬರುತ್ತೆ, ಯಾವ ಮಂತ್ ಅಮೌಂಟ್ ರಿಲೀಸ್ ಆಗಿದೆ, ಇದೆಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಯುವನಿಧಿ ಇವಾಗ ಜುಲೈ ಮಂತ್ ಸೆಲ್ಫಿಕೇಶನ್ ಕೊಟ್ಟಿದ್ರೆ ಅವರಿಗೆಲ್ಲ ಆಲ್ರೆಡಿ ಹಣ ಕ್ರೆಡಿಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಪ್ಪ ಅಂದ್ರೆ ನಮಗೂ ಕೂಡ ಹಣ ಇವಾಗಲೇ ಕ್ರೆಡಿಟ್ ಆಗಿರೋದ್ರಿಂದ ನಾನು ಇವಾಗಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಗೂ ಕೂಡ ಹಣ ಕ್ರೆಡಿಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಡಿಬಿಟಿ ಪುಷ್ಟ ಅಂತಾನೂ ಆಗಿರ್ಬೋದು. ನೀವು ಹೋಗಿ ನಿಮ್ ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಮತ್ತೆ ಸೆಲ್ಫಿಕೇಶನ್ ಕೊಡುವಾಗ ಕೆಲವೊಬ್ರದ್ದು ಇವಾಗ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತ. ಇವಾಗ ನಾವು ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ನೀವು ಯುವನಿಧಿ ಆಫೀಸ್ಗೆ ಹೋಗಿ ಹೆಲ್ಪ್ ಲೈನ್ ಅಲ್ಲಿ ಹೋಗಿ ನೀವು ಏನಿದೆ ಅಂತ ಡೀಟೇಲ್ ಆಗಿ ಕೇಳ್ಕೊಂಡು ಅಲ್ಲೇ ಏನಿದೆ ಲೆಟರ್ ಆದ್ರೂ ಬರ್ಕೊಡ್ಬೇಕು, ಇಲ್ಲ ಅವ್ರಿಗೆ ಏನಿದೆ ಆತರ ಯಾಕೆ ಆಗ್ತಿದೆ ಅಂತ ಆದ್ರೂ ಕೇಳ್ಬೇಕು. ಏನಾದ್ರೂ ನೀವು ಆಫ್ಲೈನ್ ಮಾಡ್ಬೇಕಾಗತ್ತೆ, ಆನ್ಲೈನ್ ಆಗಿ ಏನು ಮಾಡಕ್ಕಾಗಲ್ಲ. ಮತ್ತೆ ನೀವು ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಯುವನಿಧಿ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸಬಹುದು ಯಾಕೆ ಹಿಂಗ್ ಆಗ್ತಿದೆ. ನೀವು ಒಂದ್ ವೇಳೆ ಯುವನಿಧಿ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ನೀವು ಅಪ್ಲಿಕೇಶನ್ ನಂಬರ್ ಹೇಳಿ ಈ ತರ ಆಗ್ತಿದೆ ಅಂತ ಹೇಳಿದ್ರೆ 100% ಅವ್ರು ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಾವು ಮೊನ್ನೆ ಕಾಲ್ ಮಾಡಿದ್ವಿ, ಯುವನಿಧಿ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿದೆ ನಾನು. ಸುಮಾರು ಒಂದ್ 5 ಗಂಟೆ ಆಗಿತ್ತು, 5:15 ಏನಾಗಿತ್ತು. ಬಟ್ ಅವರು ರಿಸೀವ್ ಮಾಡ್ತಾರೋ ಇಲ್ಲೋ ಅಂತ ಡೌಟ್ ಅಲ್ಲೇ ಕಾಲ್ ಮಾಡಿದ್ ನಾನು. ಯಾವಾಗ್ಲೂ ಅವರು ರಿಸೀವ್ ಮಾಡಲ್ಲ ಕಾಲು, ಇಲ್ಲ ಬಂದಿರತ್ತೆ ಏನೋ ಒಂದು ಪ್ರಾಬ್ಲಮ್ ತೋರಿಸ್ತಾ ಇರುತ್ತೆ, ಬಟ್ ರಿಸೀವ್ ಮಾಡಲ್ಲ ಯುವನಿಧಿ ಕಡೆಯವರು ಹೆಲ್ಪ್ ಲೈನ್ ನಂಬರ್ ಅವರು. ಇವಾಗ ಫೋನ್ ಯಾರ್ದು ಫೋನ್ ರಿಸೀವ್ನೇ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ವಿ. ಕಾಲ್ ಮಾಡಿದಾಗ ಅವರು ಸಡನ್ ಆಗಿ ಕಾಲ್ ರಿಸೀವ್ ಮಾಡ್ಬಿಟ್ರು. ಅದಕ್ಕೋಸ್ಕರ ಒಬ್ರದ್ದು ನಮ್ಮ ಹತ್ರ ಅಪ್ಲಿಕೇಶನ್ ನಂಬರ್ ಇತ್ತು ಒಬ್ರದ್ದು. ಆಲ್ರೆಡಿ ನಮ್ಗೆ ನಾವು ಸಾಕಷ್ಟು ಜನ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿದಿರಾ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತ. ಅದರಲ್ಲಿ ಒಂದಿಬ್ಬರು 3 ಜನ ಅವ್ರ ಅಪ್ಲಿಕೇಶನ್ ನಂಬರ್ ಜೊತೆ ಅವ್ರ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಡೀಟೇಲ್ಸ್ ನಮ್ಗೆ ಕಳಿಸಿದ್ರು. ಹಂಗಾಗಿ ನಾವು ಅವ್ರದ್ದು ಡೀಟೇಲ್ಸ್ ಎಲ್ಲ ಕೊಟ್ಟು ನಾವು ಈ ತರ ಪ್ರಾಬ್ಲಮ್ ಬರ್ತಾ ಇದೆ ಮೇಡಮ್, ಏನ್ ಮಾಡ್ಬೇಕು ಅಂತ ಹೇಳಿದಾಗ ಅವ್ರದ್ದು ಅಪ್ಲಿಕೇಶನ್ ನಂಬರ್ ತಗೊಂಡು ಅದನ್ನ ಏನಾಗ್ತಿದೆ ಅಂತ ವೆರಿಫೈ ಮಾಡ್ಬಿಟ್ಟು ಈ ತರ ಆಗ್ತಿದೆ ಮೇಡಮ್, ಈ ತರ ನೀವು ಮಾಡಿದೀರಾ ಅಂತ ಎಲ್ಲ ಡೀಟೇಲ್ಸ್ ಹೇಳಿದ್ರು ನಮ್ಗೆ. ಅದಕ್ಕೋಸ್ಕರ ನೀವು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ನಿಮ್ ಡೀಟೇಲ್ಸ್ ಎಲ್ಲ. ಅಲ್ಲಿಗೆ ನೀವು ಒಂದ್ ವೇಳೆ ಎಲ್ಲಿ ಆಗ್ತಿಲ್ಲ ಅಂದ್ರೆ ಹೆಲ್ಪ್ ಲೈನ್ ನಂಬರ್ ಕಾಲ್ ಮಾಡಿ ಅವ್ರು ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಇನ್ನೊಂದೇನ್ ವಿಷಯಪ್ಪ ಅಂದ್ರೆ ಈಗ ತುಂಬಾ ಜನ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿರಲ್ಲ. ಏನೋ ಒಂದು 3 ಮಂತ್ಸ್ ಏನೋ 2 ಮಂತ್ಸ್ ಬ್ಯಾಕ್ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಹಣ ಬರುತ್ತೆ ಅಂತ ಗೌರ್ಮೆಂಟ್ ಹೇಳ್ತಾ ಇತ್ತು. ಇವಾಗ್ನೂ ಅಷ್ಟೇ. ಇಲ್ಲಿ ನಾನು ಓಪನ್ ಮಾಡಿದೀನಿ ನೋಡಿ, ಇಲ್ಲಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗಮನಿಸಿ. ಯುವನಿಧಿ ಯೋಜನೆಯಡಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು 6 ತಿಂಗಳ ನಂತರ ಕೌಶಲ್ಯ ತರಬೇತಿಯನ್ನು ಪಡೆಯಲು ಕಡ್ಡಾಯವಾಗಿ ಈ ವೆಬ್ಸೈಟ್ ಅನ್ನು ನೋಂದಾಯಿಸಿಕೊಳ್ಳತಕ್ಕದ್ದು. ಇಲ್ಲವಾದಲ್ಲಿ ನೇರ ನಗದು ವರ್ಗಾವಣೆ ಸ್ಥಗಿತಗೊಳಿಸಲಾಗುವುದು ಅಂತ ಇದೆ. ಮತ್ತೆ ಈ ಕಾರಣನೂ ಆಗಿರ್ಬೋದು ನಿಮ್ಗೆ ಅಮೌಂಟ್ ಬರ್ದೇ ಇರೋಕೆ. ಅದಕ್ಕೋಸ್ಕರ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತೆ ನಿಮ್ದು ಏನಾದ್ರು ಬ್ಯಾಂಕ್ ಪ್ರಾಬ್ಲಮ್, ಇಲ್ಲ ಆಧಾರ್ ಕಾರ್ಡ್ ಸೀಡಿಂಗು, ಬ್ಯಾಂಕ್ ಸೀಡಿಂಗು ಈ ತರ ಎಲ್ಲ ಪ್ರಾಬ್ಲಮ್ ಇದ್ರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಎಲ್ಲಾ ತರ ನಿಮ್ ಕಡೆಯಿಂದ ಏನು ಉಳಿಬಾರ್ದು ಆ ತರ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಮತ್ತೆ ಅಪ್ಲಿಕೇಶನ್ ಹಾಕಿ ಮತ್ತೆ ಆ ತರ ಆಗ್ತಾ ಇದೆ, ಹೈಯರ್ ಸ್ಟಡೀಸ್ ಅಂದ್ರೆ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ದು ಯೂನಿವರ್ಸಿಟಿ ಇರುತ್ತಲ್ಲ, ಯೂನಿವರ್ಸಿಟಿಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ನೀವು ನಿಮ್ ಕಾಲೇಜ್ಗೆ ಹೋಗಿ ಅಲ್ಲಿ ಅಪ್ಡೇಟ್ ಮಾಡಿ ಅಂತ ಕೇಳ್ಕೋಬೇಕು. ನೀವು ಎಜುಕೇಶನ್ ಮುಗಿಸ್ಕೊಂಡ್ ಬಂದಿರ್ತೀರಾ, ಆಲ್ರೆಡಿ ನಿಮ್ ಡಿಗ್ರಿಯೋ ಏನೋ ಒಂದ್ ಮುಗಿಸ್ಕೊಂಡ್ ಬಂದಿರ್ತೀರಾ, ಆದ್ರೂ ಅವರು ಅಪ್ಡೇಟ್ ಮಾಡಿರಲ್ಲ. ಇದು ಇಷ್ಟನೇ ಬ್ಯಾಚ್, ಇಷ್ಟನೇ ವರ್ಷ ನಮ್ದು ಕಂಪ್ಲೀಟ್ ಆಗಿದೆ ನಮ್ಮಿಂದ ಅಂತ ಅವರು ಅಪ್ಡೇಟ್ ಮಾಡಿರಲ್ಲ. ಅದಕ್ಕೋಸ್ಕರ ಆ ತರ ತೋರಿಸ್ತಾ ಇರುತ್ತೆ. ಅದಕ್ಕೆ ನಿಮ್ ಕಾಲೇಜ್ಗೆ ನೀವು ಎಲ್ಲಿ ಕಲ್ತಿರ್ತೀರಾ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಪ್ಡೇಟ್ ಮಾಡಿಸಿ ಅಪ್ಲಿಕೇಶನ್ ಮುಂದುವರಿಸಿ. ಮತ್ತೆ ಇದೇ ತರ ಮತ್ತೆ ಡೀಟೇಲ್ಸ್ ಬೇಕಾದಲ್ಲಿ ನಿಮ್ಗೆ ಮತ್ತೆ ಯಾವ ಜಿಲ್ಲೆಯವರಿಗೆ ನಿಮ್ಗೆ ಹಣ ಕ್ರೆಡಿಟ್ ಆಗಿದೆ, ಮತ್ತೆ ಯಾರಿಗೆ ಏನ್ ಪ್ರಾಬ್ಲಮ್ ಬರ್ತಾ ಇದೆ, ಮತ್ತೆ ನಿಮ್ಗೆ ಹಣ ಕ್ರೆಡಿಟ್ ಆಗಿದೆ ಇಲ್ಲ, ನೀವು ಮತ್ತೆ ಏನಾದ್ರು ಡೌಟ್ ಇದ್ರೆ ನಮ್ಗೆ ಕಮೆಂಟ್ ಮಾಡಿ. ನಾವು ಖಂಡಿತವಾಗ್ಲೂ ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕ್ ಟ್ರೈ ಮಾಡ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.